ಸರ್ ಫ್ಲಾಗ್ ಡೌನ್ ಮಾಡಿ, ಫ್ಲಾಗ್ ಡೌನ್ ಮಾಡಿ. Jai
ಅಷ್ಟೇ ಮಾಡಿ ಗೊತ್ತಾಯ್ತಾರೆ ಇನ್ನ ಮತ್ತೆ ಹೌದಾ ಅಷ್ಟೇ ಇದೇ ಮಾಡಿದ್ವಲ್ಲ ಆ ವೆಹಿಕಲ್ ಇದಕ್ಕೆ ಕರಿಬೇಕಾಗಿತ್ತು ಆ ಟೋಲವ್ರನ್ನ ಸ್ವಲ್ಪ ಮುಂದೆ ಗ್ಯಾಪ್ ಕೊಟ್ಕೊಳ್ಳಿ ಅವ್ರನ್ನ ಕರೀರಿ ಅಲ್ಲೇ ನಿಂತ್ಕಡೆ ಅಲ್ಲೇ ಅಲ್ಲೇ ಕಾಣೋದು ಅಂತ ಕಾಣಲ್ಲ ಅದಾಗಿದ್ರೆ ಒಂಚೂರು ಕಾಣೋದು ಮಾಡಿ 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 ಬ್ಲಾಕ್
ವಿಚಾರಗಳನ್ನು ನಮ್ಮ ಪಕ್ಷದ ನಾಯಕರುಗಳು, ನಮ್ಮ MLAಗಳು, ಡಿಫೀಟೆಡ್ ಕ್ಯಾಂಡಿಡೇಟ್ಸು, ಬೇರೆ ಮುಖಂಡರುಗಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರುಗಳು ಅವರೇ ಸಿದ್ಧತೆ ಮಾಡ್ತಾ ಇದ್ದಾರೆ. ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಒಕ್ಕೂಟ, ಹಿಂದುಳಿದ ಜಾಗೃತಿಗಳ ಒಕ್ಕೂಟ ಮತ್ತು ಬೇರೆ ಬೇರೆ ಸಂಘಟನೆಗಳು ಇವರೆಲ್ಲ ಸೇರಿ 5ನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತೆ ಈ ಶೋಷಿತ ವರ್ಗಗಳ ಸ್ವಾಭಿಮಾನಿ ಒಕ್ಕೂಟ ಅಂತ ಹೇಳ್ಕೊಂಡು ಮಾಡ್ತಿದ್ದಾರೆ. ಏನಿಲ್ಲ, ಇವಾಗ ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಬಂದು 2 ವರ್ಷಗಳು ಕೂಡ ಆಗಿಲ್ಲ. ನಾವು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಸಮರ್ಥವಾಗಿ ಆಡಳಿತ ಮಾಡ್ತಿದ್ದಾರೆ. ನಾವು ಕೊಟ್ಟಂಥ ಎಲ್ಲ ಚುನಾವಣೆ ಕೊಟ್ಟಂಥ ಭರವಸೆಗಳನ್ನು ಕೂಡ ಈಡೇರಿಸಿಕೊಟ್ಟಿದ್ದಾರೆ. ಬಡವರಿಗೆ ಎಲ್ಲ ಜಾತಿ ಧರ್ಮದ ಬಡವರಿಗೂ ಕೂಡ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇಷ್ಟಾಗಿಯೂ ಕೂಡ ನಾವು ದೊಡ್ಡ ಮಹತ್ವ ಪಡ್ಕೊಂಡಿದ್ರು ಕೂಡ ಇವತ್ತು BJP ಮತ್ತು JDS ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರದಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತೇಳಿ ತಂದೆಯವ್ರ ಮೇಲೆ ಸುಳ್ಳು ಅಪಪ್ರಚಾರ ಮಾಡಿ, ಸುಳ್ಳು ಆರೋಪ ಹೊರಿಸಿ, ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು, ರಾಜ್ಯಪಾಲರ ಕಚೇರಿಯನ್ನು ಉಪಯೋಗಿಸ್ಕೊಂಡು ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಜನರ ಹತ್ರನೇ ಹೋಗಿ ಹೇಗೆ BJPಯವರು ಮತ್ತು JDS ಅವರು ಷಡ್ಯಂತ್ರ ಮಾಡಿ ಚುನಾಯಿತ ಸರ್ಕಾರನ ಬೀಳಿಸುವಂಥ ಕೆಲಸ ಮಾಡ್ತಾರೆ, ಒಬ್ಬರು ಹಿಂದುಳಿದ ವರ್ಗದ ನಾಯಕರನ್ನ ತುಳಿಯುವಂಥ ಕೆಲಸ ಮಾಡ್ತಾರೆ ಅನ್ನೋದನ್ನು ಜನರಿಗೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿ ಇಡೀ ರಾಜ್ಯದ ಸಮಾವೇಶ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಕಡೆ ರಾಯಚೂರಿನಲ್ಲಿ ಆಗಿತ್ತು, ಈಗ ಹಾಸನದಲ್ಲಿ ಆಗ್ತದೆ. ಈಗ ಫಲಿತಾಂಶದ ನಂತರ ಅದು ಕಡಿಮೆ ಆಗಿದೆಯಾ ಅಥವಾ ಹೇಗೆ ಅಂತ ಸರ್ಕಾರ ಅಸ್ಥಿರಗೊಳಿಸುವುದು? ಈಗ ಫಲಿತಾಂಶ ಆದಮೇಲೆ ಅಫ್ಕೋರ್ಸ್ ನಮಗೊಂದಷ್ಟು ನೈತಿಕ ಜಯ ಸಿಕ್ಕಿದೆ. ಅವರು ಕೂಡ ಸ್ವಲ್ಪ ಡಿಮಾರಲೈಸ್ ಆಗಿರ್ತಾರೆ, ಈ ರೀತಿ ಮಾಡಬಾರ್ದು, ಜನರ ಬೆಂಬಲ ಇಲ್ಲ ಅಂತ ಅವರು ಮಂದಕಟ್ಟು ಮಾಡ್ಕೊಂಡಿರ್ತಾರೆ. ಆದರೆ BJPಯವರು ನಿಮ್ಗೆ ಗೊತ್ತಿರೋ ಹಾಗೆ ಅಧಿಕಾರದಾಹಿಗಳು, ಬಹಳ ಬಂಡ ಜನ. ಅವರು ಯಾವ ಕೃತ್ಯ ಮಾಡೋದಕ್ಕೂ ಹೇಸೋದಿಲ್ಲ ಅಧಿಕಾರ ಪಡೆಯೋದಕ್ಕೆ. ಸೊ ಹಾಗಾಗಿ ಅವ್ರು ಪ್ರಯತ್ನ ಮುಂದುವರಿಸ್ತಾರೆ ಅಂತ ಗೊತ್ತು. ಆದರೆ ನಮಗೆ ಅವರಷ್ಟು ಅಧಿಕಾರ ಇಲ್ಲ, ಹಣ ಇಲ್ಲ. ನಮಗಿರೋ ಬಲ ಅಂತಂದರೆ ಜನರ ಬೆಂಬಲ ಮಾತ್ರ. ಹಾಗಾಗಿ ನಾವು ಜನರ ಹತ್ರ ನೇರವಾಗಿ ಹೋಗಿ ಈ ಸಮಾವೇಶದ ಮೂಲಕ ಉತ್ತರ ಸಿಗುತ್ತೆ. ಸಮಾವೇಶದಿಂದ ಉತ್ತರ ಅಂತ ನಾವು ಜನಕ್ಕೆ ತಿಳಿಸ್ಕೊಡ್ಬೇಕು. ಹೇಗೆ BJPಯವರು ಹುನ್ನಾರ ಮಾಡ್ತಿದ್ದಾರೆ, ಹಿಂದುಳಿದ ವರ್ಗದ ನಾಯಕಗಳನ್ನು ತುಳಿಯೋದಕ್ಕೆ ಮತ್ತು ಸರ್ಕಾರನ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ಅದಕ್ಕೋಸ್ಕರ ಮಾಡ್ತಾರೆ. ಎಷ್ಟು ಲಕ್ಷ ಜನ ಸೇರ್ಬೋದು ಗೊತ್ತಿಲ್ಲ, 2 ಲಕ್ಷ ಜನ ಸೇರ್ಬೋದು ಅಂತ ಎಲ್ಲರೂ ಅಂದಾಜು ಮಾಡ್ತಿದ್ದಾರೆ. ಬಟ್ ಎಲ್ಲ ಸಂಘಟನೆಗಳು, ಪಕ್ಷದವರು ಎಲ್ಲರೂ ಕೂಡ ಬರ್ತಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗುತ್ತೆ. ಸರ್, ವಿಚಾರಗಳನ್ನು ತಿರುಚುವಂಥ ಕೆಲಸಗಳು ಆಗ್ತಾ ಇದೆಯಾ? ಯಾವ ವಿಚಾರಗಳು? ಎಲ್ಲ ವಿಚಾರಗಳನ್ನು ತಿರುಸ್ತಿದ್ದಾರೆ. ಇವತ್ತು ಚುನಾವಣೆ ಬಂದ ತಕ್ಷಣ ಯಾವುದು ಇಶ್ಯೂನೇ ಅಲ್ಲ, ಇಶ್ಯೂನ ದೊಡ್ಡದಾಗಿ ಮಾಡ್ತಾರೆ. ಮತ್ತು ಎಲ್ಲಿ ವಿವಾದ ಇರಲ್ಲೋ ಅಲ್ಲಿ ವಿವಾದ ಸೃಷ್ಟಿ ಮಾಡ್ತಾರೆ. ಇವಾಗ ವಕ್ಫ್ ಬೋರ್ಡ್ದೂ ಅಷ್ಟೇ. ವಕ್ಫ್ ಬೋರ್ಡ್ ಅವರೇ ಜಾಸ್ತಿ ನೋಟಿಸ್ ಕೊಟ್ಟಿರೋದು, ಅವರೇ ಪಹಣಿಯಲ್ಲಿ ತಿದ್ದಬೇಕು ಅಂತ ಹೇಳಿ ಕೊಟ್ಟಿರೋದು, ಅವರೇ ಅಸೆಂಬ್ಲಿನಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಸಮಿತಿಲಿ ಮಂಡಿಸಿರುವಂಥದ್ದು ವಕ್ಫ್ ಆಸ್ತಿಗಳನ್ನು ರಚಿಸಬೇಕು ಮತ್ತು ಈ ರೀತಿ ನೋಟಿಸ್ಗಳನ್ನು ಕೊಡಬೇಕು ಅಂತೇಳಿ. ಸೊ ಅವರೇ ಎಲ್ಲ ಮಾಡಿಬಿಟ್ಟು ಇವತ್ತು ನಾವು ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿರೋ ಕೆಲಸನೇ ನಾವು ಮುಂದುವರಿಸಿದಾಗ ಅದನ್ನು ಕೋಮು ಬಣ್ಣ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ವಿಚಾರಗಳನ್ನ ತಿರ್ಚುವಂಥ ಕೆಲಸ ಮಾಡ್ತಾರೆ. ಅದನ್ನು ಜನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಅಧಿವೇಶನದಲ್ಲಿ ತಾವು ಸಹ ಭಾಗಿಯಾಗ್ತಾ ಇದ್ದಾರೆ ಸುವರ್ಣಸೌಧದಲ್ಲಿ. ಸೊ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಆಗಬೇಕು, ಆದರೆ ಆಗುತ್ತಾ ನಿಜವಾಗ್ಲೂ? ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಆ್ಯಕ್ಚುಲಿ ಪ್ರತಿ ಸರಿ ಅಸೆಂಬ್ಲಿ ಆದಾಗಲೂ ಒಂದಲ್ಲ ಒಂದು ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆಗೆ ಬಂದೇ ಬರ್ತವೆ. ಆದರೆ ಅಲ್ಲಿ ಸಮಸ್ಯೆಗಳು ಬಹಳಷ್ಟು ಜಾಸ್ತಿ ಇರೋದರಿಂದ ಎಲ್ಲ ವಿಷಯಗಳು ಚರ್ಚೆ ಆಗಬೇಕು ಅನ್ನೋದು ಅಲ್ಲಿನ ಜನರ ಒಂದು ಆಶಯ. ನೋಡೋಣ, ಈ ಬಾರಿ ಪ್ರತಿಪಕ್ಷದವರು ಯಾವುದೇ ರಾಜಕೀಯ ಮಾಡದೆ ನಿಜವಾಗ್ಲೂ ರಾಜ್ಯದ ಸಮಸ್ಯೆಗಳನ್ನು ಚರ್ಚಿಸಬೇಕು ಅಂತ ಪ್ರಾಮಾಣಿಕವಾಗಿದ್ದರೆ ಖಂಡಿತ ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳು ನಾವು ಚರ್ಚೆ ಮಾಡ್ತೀವಿ. ಏನು ಮನವಿ ಮಾಡ್ತೀರಾ ಸರ್ ವಿಪಕ್ಷಗಳಿಗೆ? ಯಾಕಂದರೆ ಇದು ಅಧಿವೇಶನ ಒಂದು ಒಳ್ಳೆ ಸುವರ್ಣಾವಕಾಶ, ಚರ್ಚೆ ಆಗಿ ಅಲ್ಲಿನ ಸಮಸ್ಯೆಗಳ ಮೇಲೆ ಬೆಳಕು. ಪ್ರತಿ ಬಾರಿನೂ ಕೂಡ ಅಸೆಂಬ್ಲಿ ಕನ್ಸ್ಟ್ರಕ್ಟಿವ್ ಆಗಬೇಕು. ಸೊ ಹಾಗಾಗಿ ರಾಜಕೀಯದ ವಿಷಯಗಳನ್ನು ಬಿಟ್ಟು, ಸುಳ್ಳು ಹೇಳೋದನ್ನು ಬಿಟ್ಟು, ಸುಳ್ಳು ಆರೋಪ ಮಾಡೋದನ್ನು ಬಿಟ್ಟು ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಜನರ ಸಮಸ್ಯೆನ ಚರ್ಚೆ ಮಾಡಿ ನಾವು ಅದಕ್ಕೆ ಖಂಡಿತ ಸ್ಪಂದಿಸ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ. ಈ ಸಮಾವೇಶಕ್ಕೆ ಪಾರ್ಟಿಯಿಂದ ಒಪ್ಪಿಗೆ ಇದೆ ಡಾಕ್ಟರ್? ಪಾರ್ಟಿಯಿಂದ ಒಪ್ಪಿಗೆ. ಯಾಕಂದರೆ ಕೆಲವರು DKC ಪಡೆದವರು ಕೂಡ ACCಗೆ ಪತ್ರವನ್ನು ಬರೆದಿದ್ದಾರೆ, ಈ ಸಮಾವೇಶಕ್ಕೆ ಯಾವುದೇ ಕರ್ನಾಟಕ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ. ಪತ್ರ ಕೂಡ ಸಿಕ್ಕಿದೆ ಈಗ. ಖಂಡಿತ ಆ ಥರದ ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಡಾಕ್ಟರ್, ಈಗ ಮೂಲ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಮೂಲ ಜಮೀನಿಗೆ ವಿವಾದದಲ್ಲಿದೆ. ಆ ವಿಚಾರದಲ್ಲಿ ತಮ್ಮ ತಾಯಿ ಮೇಲೆ ಮತ್ತೊಂದು ಕೇಸ್ ಕೂಡ ಆಗಿದೆ. ಅಲ್ಲ, ಆಗಲಿ. ಈಗ
ಒಂದ್ಸರಿ ಇಷ್ಟು ವರ್ಷಗಳು ಕೂಡ ಅವರು ನಮಗೆ ದೇವರಾಜ್ ಅವರು ಮಾರಿದ್ದಾರೆ ಅಂತ ಗೊತ್ತಿದ್ದು ಕೂಡ ಬಂದಿಲ್ಲ. ಸೊ ಇದೆಲ್ಲ ಸಿವಿಲ್ ಮ್ಯಾಟರ್, ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಯಾಕೆಂತಂದರೆ ಒಂದ್ಸರಿ ವಿವಾದ ಸೃಷ್ಟಿ ಆದಮೇಲೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಆರೋಪಗಳನ್ನು ಮಾಡ್ತಾರೆ. ಅದರೊಳಗೆ ನಿಜ ಇಲ್ಲದೆ ಹೋದ್ರು ಸತ್ಯ ಇಲ್ಲದೆ ಹೋದ್ರು ಕೂಡ ಮಾಡ್ತಿರ್ತಾರೆ. ಸೊ ಹಾಗೆ ಅದನ್ನೆಲ್ಲ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಯಾಕಂದ್ರೆ 25 ವರ್ಷಗಳ ನಂತರದಲ್ಲಿ ಅವರು ಕೇಸ್ ಹಾಕಿರುವಂಥದ್ದು. ಹೌದು, ಅದನ್ನೇ ಹೇಳೋದು. ಇಷ್ಟು ವರ್ಷಗಳು ಕೂಡ ಅವ್ರು ಗೊತ್ತಿದ್ರು ಕೂಡ ದೇವರಾಜ್ ಅವ್ರು ಮಾರಿದ್ರು ಅಂತ ಗೊತ್ತಿದ್ರು ಕೂಡ ಅವ್ರೇನು ಕೂಡ ತಕರಾರು ಎತ್ತಿರಲಿಲ್ಲ. ಮತ್ತು ಅವರೇ ತಹಸೀಲ್ದಾರ್ ಮುಂದೆ ಬರೆದು ಕೊಟ್ಟಿದ್ದಾರೆ, ನಾವು ಈ ರೀತಿ ಮಾರೋದಕ್ಕೆ ದೇವರಾಜ್ ಅವರು ನಮ್ಮ ಸೋದರ ಮಾವರಿಗೆ ಮಾರೋದಕ್ಕೆ ಅವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಬಟ್ ಇವಾಗ ತಕರಾರು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಈ ವಿವಾದ ಸೃಷ್ಟಿಸಿದ ಮೇಲೆ ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೋಬೇಕು ಅಂತೇಳಿ ಮಾಡ್ತಿರ್ತಾರೆ. ಬಟ್ ಅದನ್ನೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡ್ತೀವಿ. ಸೊ ಆಮೇಲೆ ಅಕಸ್ಮಾತ್ ಏನಾದರೂ ದೇವರಾಜ್ ಅವರು ಅವ್ರಿಗೆ ಮೋಸ ಮಾಡಿ ಮಾರಿದ್ರೆ ಅದ್ರ ತಪ್ಪು ನಮ್ಮ ಮೇಲೆ ಬರೋದಿಲ್ಲ. ಸರಿ, ವಿಪಕ್ಷಗಳು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟಿಡಿದ್ರು, ಒತ್ತಾಯ ಮಾಡ್ತಿದ್ರು. ಈ ಚುನಾವಣೆಯ ಫಲಿತಾಂಶಗಳ ನಂತರ ಅದನ್ನು ಹಿಂದೆ ಸರಿದಿರೋದು ಈಗಲೂ ಸಹ ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು. ತಂದೆಯಿಂದ ಮುಖ್ಯಮಂತ್ರಿಗಳನ್ನೆಲ್ಲ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದ್ರೆ ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಅಂದರೆ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ. ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹೌದು, ಚುನಾವಣೆ ಮೂಲಕ ಜನತೆ ಉತ್ತರ ಕೊಟ್ಟಿದ್ದಾರೆ. BJP JDS ಅವರು ಏನು ಒಂದು ವಿವಾದ ಸೃಷ್ಟಿ ಮಾಡಿದ್ರು, ಆ ವಿವಾದದಲ್ಲಿ ಯಾವುದೇ ಹುಡಿಲ್ಲ ಅಂತ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತಿದೆ. ಈ ಸಲ ಆಗುತ್ತಾ? ಈ ಬಾರಿ ಅದು ನನಗೆ ಗೊತ್ತಿಲ್ಲ, ಅದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು. ನಾ ಇನ್ನೂ 2ನೇ ಬಾರಿ ಮೊದಲನೇ ಬಾರಿ ಶಾಸಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕನಾಗಿದ್ದೆ, ಈಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕನಾಗಿದ್ದೀನಿ. ಸೊ ಹಾಗಾಗಿ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತನಾಡೋಷ್ಟು ನನಗೆ ಇನ್ನೂ ಅನುಭವ ಆಗಲಿ ಅಥವಾ ಅರ್ಹತೆ ಆಗಲಿಲ್ಲ. ಅದನ್ನು ಪಕ್ಷದ ವರಿಷ್ಠರು ಜನಾಂದೋಲನ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋದಕ್ಕೆ ಉತ್ತರನ ಇದು? ಈ ಜನಾಂದೋಲನ ಖಂಡಿತ ಹೌದು. ಅವರು ಈಗಾಗಲೇ ನಾನು ಹೇಳಿದೆ, ನೀವು ಬರೋಕ್ಕಿಂತ ಮುಂಚೆ ಅವರು ಸುಮ್ಮನೆ ಸುಳ್ಳು ಆರೋಪ ಮಾಡಿ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಮಾಡ್ತಾರೆ. ಅದು ಇನ್ನೂ 2 ವರ್ಷ ಕೂಡ ಆಗಿಲ್ಲ ನಮ್ಮ ಸರ್ಕಾರ ಬಂದು. ಅದು ದೊಡ್ಡ ಬಹುಮತ ಮಾಡಿಕೊಂಡು ಜನರ ಆಶೀರ್ವಾದ ಪಡ್ಕೊಂಡು ಬಂದಿರುವಂಥ ಸರ್ಕಾರ. ಅದನ್ನು ಅಸ್ಥಿರಗೊಳಿಸಬೇಕು, ಬೀಳಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಹಿಂದೆ ಮಾಡಿದ್ದಾರೆ. ಸೊ ಇಲ್ಲೂ ಕರ್ನಾಟಕದಲ್ಲೂ ಅದೇ ರೀತಿ ಮಾಡಿ ಪ್ರಜಾಪ್ರಭುತ್ವನ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು. ಆ ರೀತಿ ಆದರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅನ್ನೋದನ್ನು ಜನರಿಗೆ ತಿಳಿಸ್ಬೇಕು ಅಂತೇಳಿ ಸಮಾವೇಶ. ಹೌದು, ಈಗ ಅವ್ರದ್ದು ಮೇನ್ ಟಾರ್ಗೆಟ್ ಏನು, ತಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ ಪಕ್ಷನ ಹೊಡಿಬೇಕು. ಕಾಂಗ್ರೆಸ್ ಪಕ್ಷನ ಹೊಡೆಯೋದಕ್ಕೆ ಅಡ್ಡ ಇರೋದು ಅಂತಂದರೆ ತಂದೆಯವರು. ಯಾಕೆಂದರೆ ತಂದೆಯವರೊಬ್ಬರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಹೇಗಾದರೂ ಮಾಡಿ ಅವ್ರ ವರ್ಚಸ್ಸಿಗೆ ಧಕ್ಕೆ ತಂದರೆ, ಅವ್ರನ್ನ 46 ವರ್ಷಗಳಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡದೆ ಒಳ್ಳೆ ಹೆಸರು ಉಳಿಸ್ಕೊಂಡ್ಬಂದು ರಾಜಕೀಯ ಮಾಡುವಂಥ ರಾಜಕಾರಣಿ. ಸೊ ಅವ್ರ ಹೆಸರಿಗೆ ಕಪ್ಪು ಮಸಿ ಬೆಳೆದು ಜನರ ಅವ್ರ ಬೆಂಬಲ ಏನಿದೆ ಅದನ್ನು ತಗ್ಗಿಸಿದ್ರೆ, ಅವ್ರನ್ನ ಕೆಳಗಿಳಿಸಿದ್ರೆ ಅವಾಗ ಪಕ್ಷ ಹೊಡಿಬೋದು ಅನ್ನೋ ಒಂದು, ತಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಹುನ್ನಾರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಾರೆ. ಈಗ ನಮ್ಮ ಮೈಸೂರು ಡಿವಿಷನಲ್ಲಿ ಎಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಚರ್ಚೆ ಮಾಡಿದ್ರು ನಮ್ಮ ನಾಯಕರು ಮತ್ತು ಈ ಭಾಗದ ನಾಯಕರು. ಈಗಾಗಲೇ ಮೊನ್ನೆ ಮೈಸೂರಲ್ಲಿ ಒಂದು ಸರಿ ಮಾಡಿದ್ವಿ, ಇದೇ ಮೂಢ ವಿಷಯ ಬಂದಾಗ. ಆಗಲೂ ಕೂಡ ಸ್ವಾಭಿಮಾನ ಸಮಾವೇಶ ಮಾಡಿದ್ವಿ. ಸೊ ಹಾಗಾಗಿ ಈ ಸರಿ ಮೈಸೂರು ಬೇಡ, ಬೇರೆ ಎಲ್ಲಾದರೂ ಮಾಡೋಣ ಅಂತ ಹೇಳಿ ಹಾಸನಕ್ಕೆ. ಎನ್ಕ್ವೈರಿ ಏನಿದೆ ಅದು ಕೇವಲ ಸಿದ್ದರಾಮಯ್ಯ ವಿಚಾರಕ್ಕೆ ಮಾತ್ರ ನಡೀತಾ ಇದೆ. ಇಡೀಲಿ ಯಾವ್ದು ಆರೋಪ ಇತ್ತು ತಂದೆಯವ್ರ ಮೇಲೆ, ಆ ಆರೋಪದ ವಿಚಾರ ತನಿಖೆ ನಡೀತಾನೆ ಇಲ್ಲ. ಯಾವುದೋ ಬೇರೆ ಬೇರೆ ಮೂಢ ಹಗರಣಗಳನ್ನ ನೋಡ್ತಿದ್ದಾರೆ. ಬಟ್ ಬಹುಶಃ ಅವರಿಗೆ ಆ ತನಿಖೆ ಮಾಡುವಂತಹ ಒಂದು ಹಕ್ಕು ಕೂಡ ಇಲ್ಲ. ಆದರೂ ಕೂಡ ಇಡಿಯವ್ರು ಮಾಡ್ತಾರೆ. ಯಾಕೆ ಅಂತಂದರೆ ಈ ಮೂಢ ವಿಚಾರದಲ್ಲಿ ತಂದೆಯವ್ರ ಮೇಲೆ ಏನು ಆರೋಪ ಮಾಡಿದರೆ ಅದರೊಳಗೆ ಏನೂ ಸತ್ಯ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಬೇರೆ ತನಿಖೆ ಮಾಡ್ತಾರೆ. ಹೇಳಿದ್ನಲ್ಲ, ಇವತ್ತು ಏನು ಆರೋಪಗಳು ಮಾಡಿದ್ದಾರೆ ಯಾರೋ RTI ಆ್ಯಕ್ಟಿವಿಸ್ಟ್ಗಳ ಮೂಲಕ, ಆ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲ. ಅದು ನನ್ನ ತಾಯಿಯವ್ರ ಮೇಲಿರಲಿ, ತಂದೆಯವ್ರ ಮೇಲಿರಲಿ, ಸೋದರ ಮಾವ್ರ ಮೇಲಿರಲಿ ಏನು ಆರೋಪ ಮಾಡಿದ್ರೆ ಅದ್ರೊಳಗೆ ಯಾವುದೇ ನಿಜ ಇಲ್ಲ, ಸತ್ಯ ಇಲ್ಲ. ಸೊ ಹಾಗಾಗಿ ಅದು ತನಿಖಾ ಸಂಸ್ಥೆಗಳಿಗೂ ಗೊತ್ತು, ಅದ್ರೊಳಗೆ ಯಾವುದೇ ಸಾಕ್ಷ್ಯ ಸಿಗಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವ್ರು ಬೇರೆ ಬೇರೆ ತನಿಖೆ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಈಗ ಅವರು ಡಿಮಾರಲೈಸ್ ಆಗಿದ್ದಾರೆ ಪ್ರತಿಪಕ್ಷಗಳು. ಬಟ್ ಆದರೂ ಕೂಡ ಅವರು ಅಧಿಕಾರದ ಹಪಾಹಪಿ ಹೇಗಿರುತ್ತೆ ಅಂತಂದರೆ,
ಅವ್ರು ಯಾವ ಮಟ್ಟಕ್ಕೂ ಕೆಳಮಟ್ಟಕ್ಕೂ ಇಳಿಯೋದಕ್ಕೆ ತಯಾರಾಗಿರ್ತಾರೆ. ಸೊ ಹಾಗಾಗಿ ಅವ್ರ ಪ್ರಯತ್ನ ಅವ್ರು ಮುಂದುವರಿಸ್ತಾರೆ. ಬಟ್ ನಾವು ಅದನ್ನು ರೆಸಿಸ್ಟ್ ಮಾಡುವಂಥ ಪ್ರಯತ್ನ ನಾವು ಮಾಡಿ ಕೂಡ ಕ್ಲೀನ್ ಆಗುತ್ತೆ ಅಂತ ಅನ್ಕೋತೀರಾ ಈ ಹಗರಣಗಳು, ಈ ತನಿಖೆಗಳು? ಖಂಡಿತ ಈ ತನಿಖೆಗಳು ಒಂದೇ ಇಲ್ಲ, ನಾವೇ ಒಂದು ಆಯೋಗ ರಚನೆ ಮಾಡಿದ್ದೀವಿ. ನನಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ನಾವೇನು ಆಯೋಗ ರಚನೆ ಮಾಡಿದ್ದೀವಿ, ಆ ಆಯೋಗದಿಂದ ಖಂಡಿತ ಮೂಡಾದ ಹಗರಣಗಳು ಅಲ್ಲಿ ಏನು ಹಗರಣಗಳಾಗಿದೆ ಅದನ್ನ ಕ್ಲೀನ್ ಮಾಡುವಂಥ ಕೆಲಸ ಆಗುತ್ತೆ. ನಿಜಕ್ಕೂ 50-50 ಹಗರಣ ಆಗಿದೆ ಅಂತ ತಮಗೆ ಹೌದು ಹಗರಣ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ, ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಬಟ್ ಸಂಪೂರ್ಣ ತನಿಖೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ. ಓಕೆ, ತಮ್ಮ ಮೇಲೂ ಕೂಡ ಒಂದು ಕೇಸ್ ಆಗಿದೆ ನಿಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಏನು ಕೋರ್ಟ್ ಬಗ್ಗೆ ನೀವು ಮಾತಾಡಿರುವಂಥ ವಿಚಾರದಲ್ಲಿ ಅದರೊಳಗೆ ಏನು ಕೇಸ್ ಆಗುತ್ತೆ, ಯಾಕೆ ಅಂತಂತಂದರೆ ನಾನು ಯಾವುದೇ ಒಂದು ಸ್ಪೆಸಿಫಿಕ್ ಕೇಸ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಜಡ್ಜ್ಮೆಂಟ್ ಮೇಲೆ ಬಗ್ಗೆ ವ್ಯಾಖ್ಯಾನ ಮಾಡಿಲ್ಲ. ನಾನು ಜನರಲ್ಲಾಗಿ ಹೇಳಿದ್ದೀನಿ ಕೋರ್ಟ್ಗಳಲ್ಲಿ. ಮತ್ತು ಅದೇ ಭಾವನೆ ಇವತ್ತು ಎಲ್ಲರಲ್ಲೂ ಇದೆ. ಇವತ್ತು ಎಷ್ಟೊಂದು ಕೋರ್ಟ್ಗಳಿಂದ ತೀರ್ಪುಗಳು ನಮ್ಮ ದೇಶಕ್ಕೆ ಮಾರಕ ಆಗುವಂಥ ತೀರ್ಪುಗಳಿವೆ. ಬೇಕಾದಷ್ಟು ಆ ಥರ ತೀರ್ಪುಗಳು ಬಂದಿದೆ. ಅದು ಅದಾನಿ ವಿಷಯದಲ್ಲಿರ್ಬೋದು, ಸೆಬಿ ವಿಚಾರದಲ್ಲಿರ್ಬೋದು, ಬಾಬ್ರಿ ಮಸೀದಿ ವಿಷಯದಲ್ಲಿ, ಈಗ ಬೇಕಾದ ವಿಚಾರಗಳಲ್ಲಿ ತೀರ್ಪುಗಳು ದೇಶಕ್ಕೆ ಒಳ್ಳೆಯದಾಗೋ ರೀತಿ ಬಂದಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ, ಅದ್ರಲ್ಲೂ ಏನೂ ತಪ್ಪಿಲ್ಲ. ಓವರಾಲ್ ತಂದೆ ಕಾನ್ಫಿಡೆನ್ಸ್ ಆಗಿದ್ದಾರೆ. ತಂದೆಯವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ, ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರು ಅಂತಲ್ಲ. ಸೊ ಅವ್ರು ಏನೇ ಬಂದರೂ ಅವರಾಗೆ ಅಲ್ಲ, ಇನ್ನೂ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. 3 ಚುನಾವಣೆ ಗೆದ್ದಲ್ಲ ಖಂಡಿತ. ಇವಾಗ ನಾವು 3 ಬೈ ಎಲೆಕ್ಷನ್ ಗೆದ್ದಿದ್ದೀವಿ. ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಜನರ ಬೆಂಬಲ ಇದ್ಮೇಲೆ ನಾವು 5 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಹಿಂದೆ ಹೋಗೋಣ ಹಾಗೆ ಫ್ಲಾಗ್ ಡೌನ್ ಮಾಡಿ ಸರ್, ಫ್ಲಾಗ್ ಡೌನ್ ಮಾಡಿ. ಸುರೇಶಣ್ಣ ನೀವು ಹಿಂದೆ ಬನ್ನಿ.
ಸಮಾವೇಶಕ್ಕೆ, ಸ್ವಾಭಿಮಾನ ಸಮಾವೇಶಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುತ್ತಿರುವ ಸಮಾವೇಶಕ್ಕೆ, ಜನಾಂದೋಲನ ಸಮಾವೇಶಕ್ಕೆ, ಸ್ವಾಭಿಮಾನ ಸಮಾವೇಶಕ್ಕೆ, ಹಾಸನದಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ವಿವಿಧ ಪ್ರಗತಿಪರ ಸಂಘಟನೆಗಳ ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲು ಎಲ್ಲ ಸಮಾಜದ ಪ್ರಮುಖ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ವರ್ಗದ ಜನರು ಸೇರಿ ಒಂದು ಸಮಾವೇಶ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಆ ಒಂದು ಸಮಾವೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು 2013-2018 ಕೊಟ್ಟಿದ್ದಂಥ ಅನೇಕ ಭಾಗ್ಯಗಳು ಹಾಗೂ 2023ರಲ್ಲಿ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿಗಳು ಇವುಗಳನ್ನೆಲ್ಲ ಪ್ರಚಾರ ಮಾಡೋದ್ರ ಜೊತೆಗೆ ಅವರ ಬಗ್ಗೆ ಅನಾವಶ್ಯಕವಾಗಿ ಪ್ರತಿಪಕ್ಷಗಳು ಆಧಾರರಹಿತ ಆರೋಪವನ್ನು ಮಾಡಿ ಅವರ ಶಕ್ತಿ ಕುಂದಿಸಲಿಕ್ಕೆ ಮಾಡ್ತಿರ್ತಕ್ಕಂತಹ ಆ ಶಕ್ತಿಯ ವಿರುದ್ಧ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು ಅವರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲ ವರ್ಗದ ಜನರಿಗೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳನ್ನು ನಾವು ಸ್ಮರಿಸಿ ಅವರಿಗೆ ಅಭಿನಂದನೆ ಮಾಡಲಿಕ್ಕೋಸ್ಕರ ನಾವು ಹೊರಟಿದ್ದೇವೆ. ಅದಕ್ಕೋಸ್ಕರ ಈ ಸಮಾವೇಶವನ್ನು ಎಲ್ಲ ವರ್ಗದ ಜನರು ಸೇರಿ ಅದನ್ನು ಮಾಡ್ತಾಯಿದ್ದೀವಿ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ದಲಿತರಲ್ಲಿ ಎಡಗೈಗೆ ಒಂದಷ್ಟು ಸ್ಥಾನಮಾನಗಳು ಜಾಸ್ತಿ ಕೊಡಬೇಕು ಅನ್ನೋದಿದೆ. ನೀವೇನಾದರೂ ರೈಸಲ್ಲಿದ್ದೀರಾ? ಇಲ್ಲ, ಇದು ಅದನ್ನು ಆಮೇಲೆ ಮಾತಾಡೋಣ. ಈಗ ಸಮಾವೇಶದ ಬಗ್ಗೆ ಮಾತ್ರ ಮಾತಾಡೋಣ. ದಯವಿಟ್ಟು ಗ್ಯಾದರ್ ಆಗ್ಬೋದು ಸರ್ ಒಂದು 10 ರಿಂದ 15 ಲಕ್ಷ ಆಗ್ಬೋದು ಅಂತ ಹೇಳ್ತೀನಿ. ಮೈಸೂರಿಂದ ಅದು ಹೇಳ್ತಾ ಇದನ್ನು ಗೊತ್ತಾಗ್ತದೆ. 10 ರಿಂದ 15 ಲಕ್ಷ ಒಟ್ಟಾರೆ ನಾವು ಸೇರಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ, ಗುರಿ ಇಟ್ಕೊಂಡಿದ್ದೀವಿ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ನಾವು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಸುಮಾರು 3 ರಿಂದ 4 ಲಕ್ಷ ಜನ ಸೇರಿಸಬೇಕು ಅಂತೇಳಿ ನಾವು ಯೋಜನೆಯನ್ನು ಹಾಕೊಂಡಿರುವಂಥದ್ದು ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಒಕ್ಕೂಟಗಳಿಂದ. ಆ ಉದ್ದೇಶದಿಂದ ಇವತ್ತು ನಾವು ಒಂದು ಪ್ರಚಾರ ವಾಹನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಈ ವಾಹನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಚಾರ ಮಾಡ್ತದೆ. ಈಗ ಹಳ್ಳಿಗಳಲ್ಲಿ ಹೋಗಿ ಏನು ಸಿದ್ದರಾಮಯ್ಯನವರ ವಿರುದ್ಧ BJP JDS ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಅವ್ರು 2 ವರ್ಷ ಮುಖ್ಯಮಂತ್ರಿ, 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ದಂಗೆ ಹಸಿವೆ ಹೊಟ್ಟೆ ಕಿಚ್ಚಿಂದ ಅವ್ರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ಜನರಿಗೆ ತಿಳಿಸುವಂಥ ಕೆಲಸವನ್ನು, ಜನರಿಗೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು, ಸಿದ್ದರಾಮಯ್ಯನವರ 40 ವರ್ಷದ ನಿಷ್ಕಳಂಕ ರಾಜಕಾರಣವನ್ನು ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ಏನು ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಆ ಅಪಪ್ರಚಾರದ ವಿರುದ್ಧ ಜಾಗೃತಿ ಮಾಡೋ ಕೆಲಸವನ್ನು ನಮ್ಮ ಪ್ರಚಾರ ವಾಹನ ಮಾಡ್ತದೆ. ಯಾರಿಗೂ ಶಾಶ್ವತ ವರ್ಗದ ಸಮಾಜದವರನ್ನು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಹಾಗೂ ಇತರ ಎಲ್ಲ ವರ್ಗಗಳು ಮಾನ್ಯ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸುವ ಹಾಸನದ ಬೃಹತ್ ಸ್ವಾಭಿಮಾನಿ ಸಮಾವೇಶಕ್ಕೆ ತಾವುಗಳು ದಯಮಾಡಿ ಭಾಗವಹಿಸಬೇಕೆಂದು ನಮ್ಮ ಕೋರಿಕೆ. ಸ್ವಾಗತ ಕೋರುವವರು ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಇತರ ಎಲ್ಲ ವರ್ಗಗಳ ಒಕ್ಕೂಟಗಳು. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಪ್ರಚಾರಕರು ಪ್ರಗತಿಪರ ಅಹಿಂದ ಸಂಘಟನೆಗಳ
ಹರಿಯ